ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಜೆಪಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ತಾ ಬರ್ತಾ ಇದ್ರೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸ್ತಾ ಇದ್ರೆ ಬಿಜೆಪಿಗೆ ತೊಡಕಾಗಿರೋದು ಸೌತ್ ರಾಜ್ಯಗಳು. ಕರ್ನಾಟಕ ಹೊರತಾಗಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತ ಪ್ರಾಬಲ್ಯ ಆಗಲಿ ಅಥವಾ ಶಕ್ತಿ ಆಗಲಿ ಇಲ್ಲ. ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಹಿಡಿಯುವಂತ ತಾಕತ್ತಿದೆ. ಕೇರಳದಲ್ಲಿ ಇಲ್ಲ, ತಮಿಳುನಾಡಿನಲ್ಲೂ ಆ ಪ್ರಾಬಲ್ಯ ಇಲ್ಲ, ಆಂಧ್ರದಲ್ಲಿ ಮೈತ್ರಿ ಸರ್ಕಾರ ಇದೆ, ಇನ್ನು ತೆಲಂಗಾಣದಲ್ಲಿ ತಕ್ಕ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ, ಅಸ್ತಿತ್ವವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದೆ. ಇದರ ನಡುವೆ ಬಿಜೆಪಿ ಬಹಳ ಫೋಕಸ್ ಮಾಡ್ತಾ ಇರೋದು ಬರಡು ರಾಜ್ಯಗಳ ಕಡೆಗೆ, ಒಂದು ತಮಿಳುನಾಡು ಮತ್ತೊಂದು ಕೇರಳ. ಕಾರಣ ಸಂಪೂರ್ಣ ಬರಡು ಅಂದ್ರೆ ಬರಡು ರಾಜ್ಯ, ಅಂದ್ರೆ ಅಲ್ಲಿ ಬಿಜೆಪಿಗೆ ಯಾವುದೇ ನೆಲೆ ಇಲ್ಲ, ಅಸ್ತಿತ್ವವಿಲ್ಲ, ಹೇಳಿಕೊಳ್ಳುವಂತ ಶಕ್ತಿ ಇಲ್ಲ. ಅದರ ನಿಧಾನಕ್ಕೆ ಆ ಎರಡೂ ರಾಜ್ಯದಲ್ಲೂ ಕೂಡ ಚಿಗುರುವಂತ ಪ್ರಯತ್ನವನ್ನ ಬಿಜೆಪಿ ಪಡ್ತಾನೆ ಇದೆ. ತಮಿಳುನಾಡಿನ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಣ್ಣಾಮಲೈ ನೇತೃತ್ವದಲ್ಲಿ ಅಲ್ಲಿ ಒಂದಷ್ಟು ಸಂಚಲನ ಸೃಷ್ಟಿಸುವಂತ ಪ್ರಯತ್ನ ಆಯಿತು. ಅದಾದ ಬಳಿಕ ಅಣ್ಣಾಮಲೈರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಈಗ ಅಲ್ಲಿ ಬೇರೆ ಬೇರೆ ಒಂದಷ್ಟು ಪ್ರಯತ್ನ ಎಲ್ಲವನ್ನು ಕೂಡ ಪಡಲಾಗ್ತಾ ಇದೆ. ಮತ್ತೊಂದು ರಾಜ್ಯ ಅಂದ್ರೆ ನಾನು ಹೇಳ್ತಾ ಇದ್ದ ಹಾಗೆ ಕೇರಳ. ಇದೀಗ ಬಿಜೆಪಿಗೆ ಕೇರಳದಲ್ಲಿ ಒಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ ಇವತ್ತಿನ ಚುನಾವಣೆಯ ಫಲಿತಾಂಶದ ಮೂಲಕ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇರಳ ಅಂತಿದ್ದ ಹಾಗೆ ನಮಗೆ ನೆನಪಾಗ್ತಾ ಇದ್ದಿದೆ ಒಂದು LDF, ಮತ್ತೊಂದು ಕಾಂಗ್ರೆಸ್ ನೇತೃತ್ವದ UDF. ಒಮ್ಮೆ ಇವರು ಅಧಿಕಾರದಲ್ಲಿದ್ರೆ ಮತ್ತೊಮ್ಮೆ ಇವರು ಅಧಿಕಾರಕ್ಕೆ ಬರ್ತಾ ಇದ್ರು. ಈಗ ನೀವಿಬ್ರೇ ಅಲ್ಲ, ನಾವು ಕೂಡ ಇಲ್ಲಿ ಪೈಪೋಟಿಗೆ ಸಿದ್ಧವಾಗಿದ್ದೇವೆ ಅನ್ನೋದನ್ನ ಬಿಜೆಪಿ ಸಾರಿ ಹೇಳ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನಾಯ್ತು ಇವತ್ತು ಕೇರಳದಲ್ಲಿ, ಅಥವಾ ಬಿಜೆಪಿ ವಿಚಾರದಲ್ಲಿ ಕೇರಳದಲ್ಲಿ ಏನಾಗ್ತಾ ಇದೆ, ಒಂದಷ್ಟು ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಇದೆ, ಅದರಲ್ಲಿ ಕೇರಳವೂ ಕೂಡ ಒಂದು. ಆ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳ ಕುತೂಹಲವನ್ನ ಮೂಡಿಸಿತ್ತು. ತೀವ್ರ ಜಿದ್ದಾಜಿದ್ದಿ ಪೈಪೋಟಿಗೂ ಕೂಡ ಕಾರಣ ಆಗಿತ್ತು. ಪ್ರತಿಷ್ಠೆಯ ಕಣವನ್ನಾಗಿ ಎಲ್ಲಾ ಪಕ್ಷಗಳು ಕೂಡ ಸ್ವೀಕರಿಸಿದ್ವು. ಇವತ್ತಿನ ಫಲಿತಾಂಶವೂ ಕೂಡ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಒಟ್ಟಾರೆಯಾಗಿ ಚುನಾವಣೆ ಎಲ್ಲೆಲ್ಲಿಗಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ 6 ಕಾರ್ಪೊರೇಷನ್, 14 ಜಿಲ್ಲಾ ಪಂಚಾಯತ್, 81 ಮುನ್ಸಿಪಾಲಿಟಿ, 152 ಬ್ಲಾಕ್ ಪಂಚಾಯತ್, 941 ಗ್ರಾಮ ಪಂಚಾಯತ್, ಒಟ್ಟಾರೆಯಾಗಿ 1199 ಕಡೆಗಳಲ್ಲಿ. ಅದರಲ್ಲಿ ಬಹಳ ಕುತೂಹಲ ಮೂಡಿಸಿದ್ದು 6 ಕಾರ್ಪೊರೇಷನ್ ಚುನಾವಣೆ. ಈ 6 ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಡಳಿತಾರೂಢ ಆಗಿದ್ದಂತ LDF ಅಂದ್ರೆ ಎಡಪಕ್ಷ ಎಡವಿದೆ ಅಥವಾ ಮುಖಭಂಗವನ್ನ ಅನುಭವಿಸಿದೆ. 6ರಲ್ಲಿ ಕೇವಲ 1ರಲ್ಲಿ ಮಾತ್ರ ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಗಿದೆ. ಇನ್ನುಳಿದಂತೆ 4ರಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆಲುವನ್ನ ಸಾಧಿಸಿದೆ. ಓವರಾಲ್ ಆಗಿ 1199 ಅಂತ ಗಮನಿಸ್ತಾ ಹೋಗೋದಾದ್ರೆ ಬಹುತೇಕ ಕಡೆಗಳಲ್ಲಿ UDF ಅಂದ್ರೆ ಕಾಂಗ್ರೆಸ್ ನೇತೃತ್ವದ UDF ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಂಪ್ಲೀಟ್ ರಿಸಲ್ಟ್ ಬರೋದಕ್ಕೆ ಇನ್ನು ಸ್ವಲ್ಪ ಟೈಮ್ ತೆಗೆದುಕೊಳ್ಬಹುದು. ಬಹುತೇಕ ಕಡೆಗಳಲ್ಲಿ ಅವರು ಬಹುಮತವನ್ನ ಪಡೆದುಕೊಂಡಿದ್ದಾರೆ. ಬಹುತೇಕ ಕಡೆಗಳಲ್ಲಿ ಅಧಿಕಾರವನ್ನ ಹಿಡಿತಾ ಇದ್ದಾರೆ ಕಾಂಗ್ರೆಸ್ ನೇತೃತ್ವದ UDF. ಆದರೆ ಗಮನ ಸೆಳೆತಿರೋದು ಮಾತ್ರ ಒಂದು ಕಾರ್ಪೊರೇಷನ್, ಅದು ತಿರುವನಂತಪುರಂ ಕಾರ್ಪೊರೇಷನ್, ನಗರ ಪ್ರದೇಶ. ಇಲ್ಲಿ ಬಿಜೆಪಿ ಇದೀಗ ಭರ್ಜರಿಯಾದಂಥ ಗೆಲುವನ್ನ ಸಾಧಿಸಿದೆ. ಈ ಮೂಲಕ ಹೆಚ್ಚು ಕಡಿಮೆ 45 ವರ್ಷಗಳ ಕಾಲದ LDFನ ಆ ಪ್ರಾಬಲ್ಯ ಅಥವಾ ಆಧಿಪತ್ಯ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಏನಿದು ತಿರುವನಂತಪುರಂ ವಿಚಾರ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳು, ನಾನು ಆಗ್ಲೇ ಒಂದು ವಿಚಾರವನ್ನ ಹೇಳ್ತಾ ಇದ್ದೆ. ಕೇರಳ ಅಂತಿದ್ದ ಹಾಗೆ ನಮಗೆ LDF ಮತ್ತೆ UDF ನೆನಪಾಗ್ತಾ ಇದ್ದಿದ್ದು, ಆ 2 ಬಣಗಳೇ ನಮಗೆ ನೆನಪಾಗ್ತಾ ಇದ್ದಿದ್ದು. ಒಮ್ಮೆ ಇವರು ಎನ್ನುವ ರೀತಿಯಲ್ಲಿ ಅಧಿಕಾರವನ್ನ ಹಿಡಿತಾ ಇದ್ರು. ಈಗ ಮುಂದಿನ ಚುನಾವಣೆಗೂ ಕೂಡ ಅವ್ರ ನಡುವೆ ತೀವ್ರವಾದಂತಹ ಪೈಪೋಟಿ ಇದೆ. ಈಗಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಈಗ ಕಾಂಗ್ರೆಸ್ ನೇತೃತ್ವದ UDF ಪರವಾಗಿ ಬಂದಿದೆ. ಹೀಗಾಗಿ ಅವರ ಶಕ್ತಿ ಜಾಸ್ತಿ ಆಗಿದೆ. ಅದು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಅದೆಲ್ಲವೂ ಕೂಡ ಹೊಸ ವಿಚಾರ ಏನಲ್ಲ. ಕೇರಳದಲ್ಲಿ ಒಮ್ಮೆ LDF ಮುನ್ನಡೆ, ಒಮ್ಮೆ UDF ಮುನ್ನಡೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಥವಾ ಹೊಸ ವಿಚಾರ ಅಂದ್ರೆ ಬಿಜೆಪಿ ಇದೀಗ ಒಂದು ಕಾರ್ಪೊರೇಷನ್ ಅಲ್ಲಿ ಸಂಪೂರ್ಣವಾಗಿ ಅಧಿಕಾರವನ್ನ ಹಿಡಿತಾ ಇರೋದು. ತಿರುವನಂತಪುರಂ ಕೇರಳಕ್ಕೆ ಎಷ್ಟು ಪ್ರಮುಖ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಜೊತೆಗೆ ಅದೊಂದು ಪ್ರಮುಖವಾದಂತಹ ನಗರ ಪ್ರದೇಶ. ಅಂತಹ ಪ್ರದೇಶದಲ್ಲಿ ಇದೀಗ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರ್ತಾ ಇದೆ. ಎಷ್ಟೆಷ್ಟು ಅಲ್ಲಿ ಸ್ಥಾನಗಳು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು 101 ಕ್ಷೇತ್ರ ಅಂದ್ರೆ ವಾರ್ಡ್ಗಳು. ಅದರಲ್ಲಿ 1ರಲ್ಲಿ ಚುನಾವಣೆ ನಡೆದಿರಲಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಚುನಾವಣೆ ನಡೆದಿದ್ದು 100ಕ್ಕೆ. 100ರಲ್ಲಿ ಬಿಜೆಪಿ 50ರಲ್ಲಿ ಗೆಲುವನ್ನ ಸಾಧಿಸಿದೆ. ಬಹುಮತಕ್ಕೆ 51 ಬೇಕು. ಇದೀಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನಿಬ್ರು ಪಕ್ಷೇತರರು ಗೆದ್ದಿದ್ದಾರೆ, ಅವರು ಬಿಜೆಪಿ ಜೊತೆಗೆ ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಅಲ್ಲಿ ಅಧಿಕಾರವನ್ನು ಹಿಡಿಯೋದು ಸ್ಪಷ್ಟ. ಆಡಳಿತಾರೂಢ LDF ಇದೀಗ ಅಲ್ಲಿ 29 ಕ್ಷೇತ್ರಗಳನ್ನ ಅಂದ್ರೆ ವಾರ್ಡ್ಗಳನ್ನ ಗೆದ್ದುಕೊಂಡಿದ್ರೆ, UDF 19 ವಾರ್ಡ್ಗಳನ್ನ ಗೆದ್ದುಕೊಂಡಿದೆ ತಿರುವನಂತಪುರಂನಲ್ಲಿ. ಬಿಜೆಪಿ ಎಷ್ಟು 50.
2020 ಅಂತ ತೆಗೆದುಕೊಂಡಾಗ ಆಗ್ಲೇ ನಿಧಾನಕ್ಕೆ ಬಿಜೆಪಿಯಲ್ಲಿ ಚಿಗುರಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು. ಯಾಕಂದ್ರೆ ಕಳೆದ ಚುನಾವಣೆ ರಿಸಲ್ಟ್ ಗಮನಿಸಿದ್ರೆ ಆಗ ಆಡಳಿತಾರೂಢ LDF 51ರಲ್ಲಿ ಗೆದ್ಕೊಂಡಿದ್ರು. ಆದ್ರೆ ಈಗ ಅವರು 29ಕ್ಕೆ ಇಳಿಕೆ ಆಗಿದ್ದಾರೆ. ಇದೇ NDA 34ರಲ್ಲಿ ಗೆದ್ದಿದ್ರು ಕಳೆದ ಬಾರಿ 2020ರಲ್ಲಿ. ಈಗ 50ರಲ್ಲಿ ಗೆಲುವನ್ನ ಸಾಧಿಸಿ ಸ್ಪಷ್ಟವಾಗಿ ಒಂದು ಬಹುಮತದ ಸಮೀಪಕ್ಕೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಬಹುಮತವೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಅಧಿಕಾರವನ್ನ ಹಿಡಿತಾ ಇದ್ದಾರೆ ತಿರುವನಂತಪುರಂನಲ್ಲಿ. ಇದು ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದರ ಜೊತೆಗೆ ಪಾಲಕ್ಕಾಡ್ ಮುನ್ಸಿಪಾಲಿಟಿ ಹಾಗೆ ತ್ರಿಪುಣೀತರ ಮುನ್ಸಿಪಾಲಿಟಿಯಲ್ಲೂ ಕೂಡ ಗೆಲುವನ್ನು ಸಾಧಿಸಿದೆ ಬಿಜೆಪಿ. ಇನ್ನು ತ್ರಿಶೂರ್ನಲ್ಲಿ ಬಹಳ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಸುರೇಶ್ ಗೋಪಿ ಗೆಲುವನ್ನು ಸಾಧಿಸಿದ್ರು. ಈಗ ಅವರು ಕೇಂದ್ರ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ರು. ಅಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದ್ರೆ ಅಲ್ಲಿ ಅಂತ ಮ್ಯಾಜಿಕ್ ಆಗಿಲ್ಲ. ಆದರೆ 2 ಮುನ್ಸಿಪಾಲಿಟಿಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಹಾಗೆ ಒಂದು ಕಾರ್ಪೊರೇಷನ್ ಅಲ್ಲಿ ಇದೀಗ ಬಿಜೆಪಿ ಸ್ಪಷ್ಟವಾದಂತ ಗೆಲುವನ್ನ ಸಾಧಿಸಿ ಅಧಿಕಾರವನ್ನ ಹಿಡಿತಾ ಇದೆ. ಬಹುತೇಕ ಅಲ್ಲಿ ಮೇಯರ್ ಆಗಿ ಶ್ರೀಲೇಖ ಅವರು ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಅವರು ಯಾರು ಅಂದ್ರೆ ಕೇರಳದ ಪ್ರಪ್ರಥಮ ಮಹಿಳಾ IPS ಅಧಿಕಾರಿ, ಹಾಗೆ ಕೇರಳದ DGP ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ಬಿಜೆಪಿಯಿಂದ ಒಂದು ವಾರ್ಡ್ ನಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಅವರೀಗ ಭರ್ಜರಿಯಾದಂತ ಗೆಲುವನ್ನು ಸಾಧಿಸಿದ್ದಾರೆ. ಬಹುತೇಕ ಅವರೇ ಮೇಯರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ತಿರುವನಂತಪುರಂ ಚುನಾವಣೆ ಅಂದ್ರೆ ಅಲ್ಲಿಯ ಕಾರ್ಪೊರೇಷನ್ ಚುನಾವಣೆಯ ಗೆಲುವು ಬಿಜೆಪಿಗೆ ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ಹಾಗೆ ನೆಲೆಯನ್ನ ಕೊಟ್ಟಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಕೇರಳ ಬಿಜೆಪಿಗೆ ಬರಡು ಭೂಮಿ ಆಗಿತ್ತು. ನಿರಂತರವಾಗಿ ಅಲ್ಲಿ ಗೆಲುವಿಗೆ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಹೇಳಿಕೊಳ್ಳುವಂತ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಅಂಥದ್ದೊಂದು ಸಾಧನೆಯನ್ನ ಮಾಡಿದೆ. ಬಿಜೆಪಿಗೆ ಒಂದು ರೀತಿಯಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ಆ ಕಾರಣಕ್ಕಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತ? ತಿರುವನಂತಪುರಕ್ಕೆ ಧನ್ಯವಾದಗಳು. ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಬಹುಮತವನ್ನ ಪಡೆದಿದೆ. ಕೇರಳ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ರಾಜ್ಯದ ಅಭಿವೃದ್ಧಿಯ ಆಕಾಂಕ್ಷೆಗಳನ್ನ ನಮ್ಮ ಪಕ್ಷದಿಂದ ಮಾತ್ರ ಪೂರೈಸುವುದಕ್ಕೆ ಸಾಧ್ಯ ಅಂತ ಜನರಿಗೆ ಖಚಿತವಾಗಿದೆ. ನಮ್ಮ ಪಕ್ಷವು ಈ ರೋಮಾಂಚಕ ನಗರದ ಬೆಳವಣಿಗೆಗೆ ಕೆಲಸ ಮಾಡುತ್ತೆ ಮತ್ತು ಜನರಿಗೆ ಜೀವನವನ್ನ ಸುಲಭಗೊಳಿಸುತ್ತೆ ಎನ್ನುವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಗೆಲುವಿನ ಸಂಭ್ರಮವನ್ನ ಟ್ವೀಟ್ ಮಾಡಿದ್ದಾರೆ. ಇದರೊಳಗೆ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಶಶಿ ತರೂರ್ಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಅಂದ್ರೆ ಇದು ಶಶಿ ತರೂರ್ ಪ್ರತಿನಿಧಿಸುವಂತ ಲೋಕಸಭಾ ಕ್ಷೇತ್ರ. ಯಾಕೆ ಶಶಿ ತರೂರ್ ಇಲ್ಲಿ ವಿಶೇಷ ಅನ್ನೋದು ಗಮನಿಸ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚೆಗೆ ಶಶಿ ತರೂರ್ ಕಾಂಗ್ರೆಸ್ನ ಅತ್ಯಂತ ಪ್ರಮುಖ ನಾಯಕ ಅಂತ ಕರೆಸಿಕೊಳ್ಳುವಂತವರು ಈಗ ಒಂದು ಕಾಲು ಕಾಂಗ್ರೆಸ್ನಿಂದ ಹೊರಗಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಪದೇ ಪದೇ ನರೇಂದ್ರ ಮೋದಿ ಅವರನ್ನ ಹೊಗಳುತ್ತಿದ್ದಾರೆ, ಬಿಜೆಪಿಯನ್ನ ಹೊಗಳುತ್ತಾ ಇದ್ದಾರೆ, ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ನ ಸಾಲು ಒಂದು 3 ಸಭೆ ಇತ್ತು. ಎಲ್ಲಾ ಸಭೆಗಳಿಗೂ ಕೂಡ ನಾನಾ ರೀತಿಯಲ್ಲಿ ನೆಪವನ್ನ ಹೇಳಿ ಗೈರು ಹಾಜರಾಗಿದ್ರು. ಆದರೆ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಬಂದಂತ ಸಂದರ್ಭದಲ್ಲಿ ಡಿನ್ನರ್ಗೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಆಹ್ವಾನಿಸಿರ್ಲಿಲ್ಲ, ರಾಹುಲ್ ಗಾಂಧಿಯನ್ನು ಕೂಡ ಆಹ್ವಾನಿಸಿರಲಿಲ್ಲ ವಿಪಕ್ಷ ನಾಯಕ. ಆದರೆ ಶಶಿ ತರೂರನ್ನ ಬಿಜೆಪಿ ಆಹ್ವಾನಿಸಿತ್ತು. ಹೀಗಾಗಿ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಬಹುತೇಕ ಶಶಿ ತರೂರ್ ಬಿಜೆಪಿಯ ಕಡೆಗೆ ಹೋಗ್ತಿದ್ದಾರೆ ಅಥವಾ ಬಿಜೆಪಿಯ ಕಡೆಗೆ ವಾಲ್ತಿದ್ದಾರೆ. ಕೇರಳದಲ್ಲಿ ಗೆಲುವನ್ನ ಸಾಧಿಸೋಕೆ ಅಂದ್ರೆ ತಕ್ಕ ಮಟ್ಟಿಗೆ ಸಾಧನೆಯನ್ನ ಮಾಡೋದಕ್ಕೆ ಶಶಿ ತರೂರ್ ಕೂಡ ಬಿಜೆಪಿಯ ಅನಿವಾರ್ಯ ಎನ್ನುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಹೀಗಿರುವಾಗಲೇ ಶಶಿ ತರೂರ್ ಪ್ರತಿನಿಧಿಸುವಂತ ಲೋಕಸಭಾ ಕ್ಷೇತ್ರದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಅಂದರೆ ಶಶಿ ತರೂರ್ ಏನಾದ್ರೂ ಇಲ್ಲಿ ಬಿಜೆಪಿಯ ಪರವಾಗಿ ಮ್ಯಾಜಿಕ್ ಮಾಡಿರಬಹುದಾ? ಶಶಿ ತರೂರ್ ಏನಾದ್ರೂ ಒಳಗೊಳಗೆ ಕೆಲಸವನ್ನ ಮಾಡಿರಬಹುದಾ? ಬಹುತೇಕ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಹಾಗೆಯೇ ಶಶಿ ತರೂರ್ ಇಂಥದ್ದೊಂದು ಚರ್ಚೆ ಇದೀಗ ಬಹಳ ಜೋರಾಗಿ ನಡೆಯೋದಕ್ಕೆ ಶುರುವಾಗಿದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ಚುನಾವಣೆಯ ಗೆಲುವಿಗೆ ಶಶಿ ತರೂರ್ ಕೂಡ ಇದೀಗ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇದು ಸದ್ಯ ತಿರುವನಂತಪುರಂನಲ್ಲಿ ಆಗಿರುವಂತ ಬೆಳವಣಿಗೆ. ಇದೆಷ್ಟರ ಮಟ್ಟಿಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಬಿಜೆಪಿ ಹೆಲ್ಪ್ ಆಗುತ್ತೆ ಅಥವಾ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸಾಧನೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ, ಕಳೆದ ಬಾರಿಯ ಚುನಾವಣೆಯಲ್ಲಿ ಅಲ್ಲಿ LDF 91 ಕ್ಷೇತ್ರಗಳಲ್ಲಿ 99 ಕ್ಷೇತ್ರಗಳ ಗೆಲುವನ್ನು ಸಾಧಿಸಿತ್ತು. UDF 41, ಇರೋದೇ 140 ವಿಧಾನಸಭಾ ಕ್ಷೇತ್ರ. ಅಲ್ಲಿ ಬಿಜೆಪಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸಿರಲಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಸುರೇಶ್ ಗೋಪಿ ಕೇವಲ ಓರ್ವ ಸಂಸದ, ಅವರಿಗೀಗ ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಕೇರಳವನ್ನ ಗಮನದಲ್ಲಿ ಇಟ್ಟುಕೊಂಡು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇತ್ತು ಕೇರಳದಲ್ಲಿ ಬಿಜೆಪಿಯ ವಿಚಾರದಲ್ಲಿ, ಅಥವಾ ಬಿಜೆಪಿ ಅಂತ ಒಂದಷ್ಟು ವರ್ಕೌಟ್ಗಳೆಲ್ಲವನ್ನು ಕೂಡ ಕೇರಳದಲ್ಲಿ ಮಾಡ್ತಾ ಇತ್ತು. ಅದರ ನಡುವೆ ಇದೀಗ ತಿರುವನಂತಪುರಂನಲ್ಲಿ ಗೆಲುವು ಸಿಕ್ಕಿದೆ. ನೋಡೋಣ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ, ಅಂದ್ರೆ ಬಿಜೆಪಿ ನೇತೃತ್ವ NDA ಪ್ರಮುಖ ಪಾತ್ರವನ್ನು ವಹಿಸುತ್ತಾ LDF ಹಾಗೆ UDFಗೆ ಟಕ್ಕರ್ ಕೊಡುವಲ್ಲಿ ಯಶಸ್ವಿ ಆಗುತ್ತಾ,
ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವ ಹಂತಕ್ಕೆ ಹೋಗದೇ ಇದ್ರೂ ಕೂಡ ತೀವ್ರ ಪೈಪೋಟಿಯನ್ನು ಕೊಡುತ್ತಾ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಜಾಸ್ತಿ ಆಗುತ್ತಾ? ಈ ಕುತೂಹಲ ಸಹಜವಾಗಿದೆ. ಬಂಧುಗಳೇ, ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.